ಇದು ಕಾಂಗ್ರೆಸ್ನ ಕಥೆ ಆದ್ರೆ ಇತ್ತ ನೋಡಿ ಮೈತ್ರಿಯಲ್ಲೂ ಕೂಡ ಮತ್ತೆ ಮುನ್ನೆಲೆಗೆ ಬಂದಿದೆ ಅಸಮಾಧಾನ. ಯಾಕಪ್ಪ ಅಂತಂದ್ರೆ ಎಚ್ ಡಿ ದೇವೇಗೌಡರಿಗೆ ಕೈ ತಪ್ಪಲ್ಲ ರಾಜ್ಯಸಭಾ ಟಿಕೆಟ್. ಹಿರಿಯ ನಾಯಕರು, ಆರೋಗ್ಯದ ಸಮಸ್ಯೆ ಅವರಿಗೆ ಜಾಸ್ತಿ ಇದೆ, ಅಷ್ಟೇ ಅಲ್ಲದೆ ವಯಸ್ಸಾಗಿದೆ ಅನ್ನುವಂತಹ ಕಾರಣಕ್ಕೆ ಬಿಜೆಪಿ ರಾಜ್ಯಸಭಾ ಟಿಕೆಟ್ ಅನ್ನ ದೇವೇಗೌಡರು ಕೊಟ್ಟಿಲ್ಲ. ದೇವೇಗೌಡರನ್ನ ಹೊರತುಪಡಿಸಿ ಬೇರೆ ನಾಯಕರಿಗೆ ಕೊಟ್ಟಿದ್ದಾರೆ. ಇದು ಪಾಪ ಜೆಡಿಎಸ್ಗೆ ಭಾರಿ ಅವಮಾನನೇ ಇದು. ಇದ್ರೆ ಇರ್ಲಿ, ಇರೋಷ್ಟು ದಿನ ಅವರು ಅಧಿಕಾರವನ್ನ ವಹಿಸ್ಕೊಂಡಿದ್ರೆ ಆಗ್ತಾ ಇತ್ತು. ಯಾಕೆ ಬಿಜೆಪಿ ನೆಗ್ಲೆಕ್ಟ್ ಮಾಡ್ತು ನೋಡಿ. ಸಾವು ಅನ್ನೋದು ಯಾವಾಗ ಸಂಭವಿಸುತ್ತಂತ ಗೊತ್ತಿಲ್ಲ. ಕೊನೆ ಗಳಿಗೆವರೆಗೂ ಕೂಡ ಅವರು ರಾಜ್ಯಸಭೆಯಲ್ಲಿ ಒಂದು ಆಡಳಿತವನ್ನ ನಡೆಸಿದ್ರೆ ಉತ್ತಮ ಆಗ್ತಾ ಇತ್ತು. ಯಾಕಂತಂದ್ರೆ ಮಾಜಿ ಪ್ರಧಾನಿಗಳು, ನಮ್ಮ ದೇಶದ ಹೆಮ್ಮೆ, ಅವರಿಗೆ ಈ ಬಾರಿ ರಾಜ್ಯಸಭಾ ಟಿಕೆಟ್ ಅನ್ನ ಬಿಜೆಪಿ ನೀಡಿಲ್ಲ. ಸೊ ಹಾಗಾಗಿ ಇದೀಗ ಮೈತ್ರಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಜೆಡಿಎಸ್ ನಾಯಕರಲ್ಲಿ ಹೆಚ್ಚಾಗ್ತಾ ಇದೆ ಅಸಮಾಧಾನ. ವರಿಷ್ಠರ ಮೇಲೆ ವಿಶ್ವಾಸವನ್ನ ಇಟ್ಕೊಂಡಿದ್ರು ಕುಮಾರಸ್ವಾಮಿ ಅವರು. ಪ್ರೊಫೆಸರ್ ನಾಗರಾಜ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡೇ ಬಿಟ್ಟಿದೆ ಬಿಜೆಪಿ. ಮೈತ್ರಿ ಬಿಟ್ಟು ಏಕಾಂಗಿಯಾಗಿ ಸ್ಪರ್ಧೆಗೆ ಎಚ್ಡಿಕೆ ಚಿಂತನೆಯನ್ನ ನಡೆಸಿದ್ದಾರೆ. ಎಚ್ಡಿಕೆಗೆ ಟಿಕೆಟ್ ಕೊಡದ ಕಾರಣ ಜೆಡಿಎಸ್ ಫುಲ್ ಗರಂ ಆಗಿದೆ. ಹೈಕಮಾಂಡ್ ಜೊತೆ ಚರ್ಚೆ ಬಳಿಕ ಎಚ್ಡಿಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ನೋಡಿ, ಒಂದು ಕಡೆ ಬಿಜೆಪಿ ಹೇಳ್ತಾ ಇರೋದೇನು, ಪಾಪ ದೇವೇಗೌಡರಿಗೆ 94 ವರ್ಷ 95 ವರ್ಷ ಹತ್ರ ಆಗೋಯ್ತು. ಅವ್ರಿಗೆ ಯಾಕೆ ಸುಮ್ಮನೆ ರಿಸ್ಕು, ಮನೇಲಿ ಕುತ್ಕೊಂಡು ಆರಾಮಾಗಿ ಇರಲಿ. ನೀನು ರಾಜ್ಯಸಭಾ ಟಿಕೆಟ್ ಕೂಡ ಕೊಟ್ಟಿದ್ರೆ ಅವರಿಗೆ ಟೆನ್ಷನ್ ಇರೋದು, ಯಾವುದಾದ್ರೂ ಒಂದು ಗೊಂದಲ ಸ್ಟಾರ್ಟ್ ಆಗೋದು, ನಾವು ಅವ್ರನ್ನ ಪದೇ ಪದೇ ಕೇಳೋದಕ್ಕಾಗೋಲ್ಲ ಇದು ಅದು ಅಂತ. ಸೊ ಹಾಗಾಗಿ ಅವ್ರನ್ನ ಹೊರತುಪಡಿಸಿ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟರೆ ಅವ್ರಿಗೆ ರೆಸ್ಟ್ ಸಿಕ್ಕಂಗಾಗುತ್ತೆ ಅಂತ ಬಿಜೆಪಿ ಯೋಚನೆ ಮಾಡಿದೆ. ಆದರೆ ಇದೀಗ ಇದನ್ನ ಒಂದು ಕಡೆ ಹೆಂಗೆ ಅಂತಂದರೆ, ಜೆಡಿಎಸ್ನ ನಾಯಕರು ಕೇಳ್ತಾ ಇರೋದು, ಅವರಿರೋ ಅಷ್ಟು ದಿನ ರಾಜ್ಯಸಭೆಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರು. ಬಿಜೆಪಿ ಯಾಕೆ ಹೆಂಗೆ ಡಿಕ್ಲೇರ್ ಮಾಡಬೇಕಾಗಿತ್ತು? ಈಗಲೇ ನಮ್ಮಪ್ಪಂಗೆ ವಯಸ್ಸಾಗೋಯ್ತಾ, ಅಥವಾ ನಮ್ಮಪ್ಪ ಏನಾದರೂ ಬೇರೆ ಏನಾದರೂ ಆಗೋಯ್ತಾ? ಇಲ್ಲ ಅಲ್ವಾ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಈ ರೀತಿ ಅವಮಾನ ಮಾಡೋದಾ? ರಾಜ್ಯಸಭೆ ಟಿಕೆಟ್ ಕೊಟ್ಟು ಆನಂತರ ಏನಾದರೂ ತೊಂದರೆ ತಕರಾರು ಆಗಿದ್ರೆ ಓಕೆ ಫೈನ್, ಅವಾಗ ಬೇಕಾದ್ರೆ ಚೇಂಜಸ್ ಮಾಡ್ಕೋಬಹುದಾಗಿತ್ತು. ಅವರಿದ್ದಂತಹ ಸಂದರ್ಭದಲ್ಲೇ ಟಿಕೆಟ್ ಕೊಡ್ಲಿಲ್ವಲ್ಲ ನೀವು, ನಿಮ್ಮ ಜೊತೆ ನಾವು ಕೈ ಜೋಡಿಸಿ ಏನು ಪ್ರಯೋಜನ ಅಂತ ಈಗ ಜೆಡಿಎಸ್ ಫುಲ್ಲು ಒಂಥರ ಗರಂ ಆಗೋಗ್ಬಿಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ರೇಣುಕಾ, ಒಂದು ಕಡೆ ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ತಪ್ಪು ಮಾಡ್ಬಿಡ್ತಾ ಅಂತ, ದೇವೇಗೌಡರು ಇದ್ದಂತಹ ಸಂದರ್ಭದಲ್ಲಿ ರಾಜ್ಯಸಭಾ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. 2 ಕಾರಣ ಕೊಡ್ತಿದ್ದಾರೆ, ಒಂದು ವಯಸ್ಸು, ಮತ್ತೊಂದು ಅನಾರೋಗ್ಯ. ಏನು ಇದು ಒಂಥರ ಇದ್ದಂತ ಸಂದರ್ಭದಲ್ಲಿ ದೇವೇಗೌಡರು ಅವರು ವಯಸ್ಸೇ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಅವರಿಗೆ ರಾಜ್ಯಸಭಾ ಟಿಕೆಟ್ ಕೊಟ್ಟಿದ್ರೆ ಉತ್ತಮ ಆಗ್ತಾ ಇತ್ತಾ ಅಂತ? ಖಂಡಿತವಾಗ್ಲೂ ಚಂದ್ರಕಲಾ, ಸದ್ಯ ಏನು ರಾಜ್ಯಸಭೆಗೆ ರಾಜ್ಯದಿಂದ ಮಾಜಿ ಪ್ರಧಾನಿ ದೇವೇಗೌಡರನ್ನ ಆಯ್ಕೆ ಮಾಡಲಾಗುತ್ತೆ ಎನ್ಡಿಎ ಅಭ್ಯರ್ಥಿಯಾಗಿ ಅಂತ ಹೇಳಿ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಈ ಬಗ್ಗೆ ಖುದ್ದು ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರೊಟ್ಟಿಗೂ ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು, ದೇವೇಗೌಡರಿಗೆ ಒಂದು ಅವಕಾಶವನ್ನು ಕೊಡಿ ಅಂತೇಳಿ. ಎಲ್ಲ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ದೇವೇಗೌಡರಿಗೆ ಮತ್ತೆ ರಾಜ್ಯಸಭೆಗೆ ಕರ್ಕೊಳ್ಳಿಕ್ಕೆ ಮನಸ್ಸು ಮಾಡಿದ್ರು ಅಂತಕ್ಕಂಥ ಮಾತುಗಳು ಕೂಡ ಸಾಕಷ್ಟು ಕೇಳಿ ಬಂದಿತ್ತು. ಆದ್ರೆ ರಾಜ್ಯ ಬಿಜೆಪಿ ನಾಯಕರು ಮಾತ್ರ ಈ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತೇಳಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂತದ್ದು. ಇದೀಗ ರಾಜ್ಯ ಬಿಜೆಪಿಯ ನಾಯಕನಾಗಿ ಅಭ್ಯರ್ಥಿಯಾಗಿ ಪ್ರೊಫೆಸರ್ ನಾಗರಾಜ್ ಅವ್ರಿಗೂ ಕೂಡ ಈಗಾಗಲೇ ಟಿಕೆಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಅವರು ಕೂಡ ನಿನ್ನೆ ಅಷ್ಟೇ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಒಂದಿಷ್ಟು ಬಿಜೆಪಿ ನಾಯಕರುಗಳು ಕೂಡ ನಾವು ಈ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಹೇಳಿಕೆ ಕೊಡ್ತಾ ಇದ್ದಾರೆ ಹೊರತಾಗಿ ಅವರು ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನು ಕೂಡ ಈಗಾಗಲೇ ಸಾಕಷ್ಟು ಹೊರಹಾಕಿರುವಂತದ್ದು. ಕುಮಾರಸ್ವಾಮಿ ಅವರು ಕೂಡ ಪದೇ ಪದೇ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು, ಹೈಕಮಾಂಡ್ ನೋಡ್ಕೊಳ್ಳುತ್ತಾ, ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅಂತೇಳಿ ಕೂಡ ಸಾಕಷ್ಟು ಬಾರಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಅವ್ರಿಗೆ ಎಲ್ಲ ಒಂದ್ ಕಡೆ ಭರವಸೆ ಕೂಡ ಇತ್ತು, ದೇವೇಗೌಡರಿಗೆ ಮತ್ತೊಮ್ಮೆ ಅವಕಾಶ ಮಾಡಿ ಕೊಡ್ತಾರೆ. ಆದ್ರೆ ಬಿಜೆಪಿ ನಿರ್ಧಾರಕ್ಕೆ ಇದೀಗ ಜನತಾ ದಳದಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರುಗಳು ಕೂಡ ಸಾಕಷ್ಟು ಬೇಸರವನ್ನು ಕೂಡ ವ್ಯಕ್ತ ಮಾಡಿರುವಂತದ್ದು. ವಿಧಾನಸಭಾ ಚುನಾವಣೆಗಳು ಕೂಡ ಇವೆ. ಈ ಬಾರಿ ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೊಟ್ಟಿದ್ರೆ ಮುಂದೆ ಒಂದು ಮೈತ್ರಿ ಬಗ್ಗೆಯೂ ಕೂಡ ಒಂದಿಷ್ಟು ಮಹತ್ವದ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವ ಒಂದು ನಿರ್ಧಾರ ಕೂಡ ಜನತಾದಳ ನಾಯಕರುಗಳು ಕೂಡ ಮುಂದಾಗಿದ್ರು. ಆದ್ರೆ ಈ ಒಂದು ಬಿಜೆಪಿಯ ನಿರ್ಧಾರದಿಂದ ಎಲ್ಲ ಒಂದ್ ಕಡೆ
ಮುಂದಿನ ಸ್ಥಳೀಯ ಜಿಬಿಎ ಚುನಾವಣೆಗಳಿರ್ಬೋದು, ತಾಲೂಕ್ ಮತ್ತೆ ಪಂಚಾಯತ್ ಚುನಾವಣೆಗಳು ಇರ್ಬೋದು, ಎಲ್ಲ ಒಂದ್ ಕಡೆ ಮೈತ್ರಿ ಈ ಒಂದು ಚುನಾವಣೆಗಳಿಗೆ ಮುರಿದು ಬೀಳುವ ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ಈ ಹಿಂದೆಯೂ ಕೂಡ ಜೆಡಿಎಸ್ ನಾಯಕರು ತಾವು ಕೇಳಿದಂತಹ ಒಂದು ಸೀಟ್ಗಳನ್ನು ಬಿಜೆಪಿ ಕೊಡ್ಲಿಕ್ಕೆ ಒಪ್ಪದೇ ಇದ್ರೆ ಸ್ವತಂತ್ರವಾಗಿನೇ ತಾವು ಪಕ್ಷದ ಅಡಿ ಸ್ಪರ್ಧಿಸಬೇಕು ಅಂತ ಹೇಳಿ ಕೂಡ ನಿರ್ಧಾರ ಮಾಡಿತ್ತು. ಆದ್ರೆ ಇದೀಗ ಆ ಒಂದು ನಿರ್ಧಾರಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಂತೆ ಆಗಿರುವಂತದ್ದು ಚಂದ್ರಕಲಾ. ಈ ಒಂದು ರಾಜ್ಯಸಭೆ ಅಭ್ಯರ್ಥಿಯ ಆಯ್ಕೆ ಆಗಿರುವಂತದ್ದು ಈಗಾಗಲೇ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕಾಂಗ್ರೆಸ್ ಕೂಡ ಟೀಕೆಯನ್ನು ಕೂಡ ಮಾಡ್ತಾ ಇದ್ರೆ ಬಿಜೆಪಿ ವಿರುದ್ಧ. ಒಬ್ಬ ಹಿರಿಯ ನಾಯಕರು, ಮಾಜಿ ಪ್ರಧಾನಿಗಳು, ಅವರ ಒಂದು ಸೇವೆ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಅವಶ್ಯಕತೆ ಇತ್ತು, ಆದ್ರೂ ಕೂಡ ಅವರನ್ನ ನೆಗ್ಲೆಕ್ಟ್ ಮಾಡಲಾಗಿದೆ. ಈ ರೀತಿಯಾದಂತಹ ಒಬ್ಬ ಹಿರಿಯ ರಾಜಕಾರಣಿಗೆ ಅವಮಾನ ಸಲ್ಲದು ಅಂತಕ್ಕಂತ ಬೇಸರವನ್ನು ಕೂಡ ಸದ್ಯ ಕಾಂಗ್ರೆಸ್ ಅವರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಒಂದಿಷ್ಟು ಸಾರ್ವಜನಿಕ ವಲಯಗಳಲ್ಲೂ ಕೂಡ ದೇವೇಗೌಡರಿಗೆ ಒಂದಿಷ್ಟು ಅವಕಾಶ ಮಾಡಿ ಕೊಡ್ಬೇಕಿತ್ತು ಅಂತ ಹೇಳಿ ಕೂಡ ಒತ್ತಾಯವು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದ್ರ ಜೊತೆಗೇನೆ ಅವರ ಆರೋಗ್ಯದ ಪರಿಸ್ಥಿತಿಯು ಕೂಡ ದಿನದಿಂದ ದಿನಕ್ಕೆ ಹದಗೆಡ್ತಾ ಇರುವಂತದ್ದು. ವಯಸ್ಸಾಗಿದೆ, ಆ ದೆಹಲಿವರೆಗೂ ಕೂಡ ಅವರು ದಿನನಿತ್ಯ ಪ್ರಯಾಣ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಅವರ ವಯಸ್ಸಿನ ಒಂದು ವಿಚಾರ ಮತ್ತೆ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡ್ರ ಅಂತಕ್ಕಂಥ ಕುತೂಹಲವು ಕೂಡ ಒಂದ್ ಕಡೆ ಕಾಡುತ್ತೆ ಚಂದ್ರಕಲಾ. ರೇಣುಕಾ, ಮತ್ತೊಂದು ಗಮನಿಸಬೇಕಾಗುತ್ತೆ, HD ಕುಮಾರಸ್ವಾಮಿ ಇದನ್ನ ಯಾವ ರೀತಿ ಸ್ವೀಕಾರ ಮಾಡಬಹುದು? ಜಸ್ಟ್ ಬಿಕಾಸ್ ಈಗ ತಂದೆಯನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಿದೆ ಬಿಜೆಪಿ, ಮೈತ್ರಿಯಲ್ಲಿ ಏನಾದ್ರೂ ಬಿರುಕು ಮೂಡಬಹುದಾ ಇದಾದ ನಂತರ ಅಂತ? ಖಂಡಿತವಾಗ್ಲೂ ಚಂದ್ರಕಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕೆಂತಂದ್ರೆ ಸಮನ್ವಯ ಸಭೆಗಳನ್ನು ಕೂಡ ಮಾಡಿ ಅಂತೇಳಿ ಜೆಡಿಎಸ್ ನಾಯಕರುಗಳು ಕೂಡ ಸಾಕಷ್ಟು ಬಾರಿ ಒತ್ತಾಯವನ್ನು ಕೂಡ ಮಾಡಿದ್ರು. ಆದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಬಿಜೆಪಿ ನಾಯಕರುಗಳು ಕೂಡ ಯಾವುದೇ ರೀತಿಯಾದಂತಹ ಸಮನ್ವಯ ಸಭೆಗಳಿಗೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಜೆಡಿಎಸ್ ಒಟ್ಟಿಗೆ ಹೋಗ್ತಾ ಇಲ್ಲ. ಈ ರೀತಿಯಾದಂತಹ ಅಸಮಾಧಾನಗಳು ಕೂಡ ಈಗಾಗಲೇ ಇಬ್ಬರ ನಡುವೆ ಕೂಡ ಇರುವಂತದ್ದು. ಸ್ಥಳೀಯ ಜಿಬಿಎ ಚುನಾವಣೆಗಳಿಗೂ ಕೂಡ ಬಿಜೆಪಿ ತಮ್ಮದೇ ಆದ ತಮ್ಮ ರೀತಿಯಲ್ಲಿ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಜೆಡಿಎಸ್ಗೆ ಒತ್ತು ಕೊಡ್ತಾ ಇಲ್ಲ ಅಂತಕ್ಕಂತ ಬೇಸರವು ಕೂಡ ಜೆಡಿಎಸ್ ನಲ್ಲಿ ಇರ್ತಾ ಇರುವಂತದ್ದು. ಈ ಒಂದು ಬೇಸರದಲ್ಲೇ ಈಗಾಗಲೇ ಅವರು ನಾವು ಮೈತ್ರಿಯನ್ನು ಬಿಟ್ಟು ಸ್ವತಂತ್ರವಾಗಿ ಸ್ಪರ್ಧಿಸಬೇಕು ಅಂತ ಹೇಳಿ ಕೂಡ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಆ ಒಂದು ನಿಟ್ಟಿನಲ್ಲೇ ಇದೀಗ ರಾಜ್ಯಸಭೆ ಟಿಕೆಟ್ ಕೂಡ ಕೈ ತಪ್ಪಿರುವಂತದ್ದು. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಮೈತ್ರಿಗೆ ಇದು ಸಾಕಷ್ಟು ಒಂದು ಕಂಟಕವಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಈಗಾಗಲೇ ಒಂದು ಕಂಡೀಷನ್ ಗಳ ಇಟ್ಕೊಂಡೇ ಈ ಒಂದು ಮೈತ್ರಿಯನ್ನು ಕೂಡ ಕುಮಾರಸ್ವಾಮಿ ಅವರು ಕೂಡ ಒಪ್ಕೊಂಡಿದ್ರು. ಅದರಂತೆ ರಾಜ್ಯಸಭೆ ಟಿಕೆಟ್ ಕೂಡ ದೇವೇಗೌಡರಿಗೆ ಸಿಗುತ್ತೆ. ದೆಹಲಿಯ ಒಂದು ಮಟ್ಟದಲ್ಲೂ ಕೂಡ ಜೆಡಿಎಸ್ ತಮ್ಮ ಪಕ್ಷದ ಪ್ರಾಬಲ್ಯವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬಹುದು. ಮುಂದಿನ ಒಂದು ವೋಟ್ ತೀರ್ಮಾನ ಇರ್ಬೋದು, ಬೇರೆ ಯಾವುದೇ ಒಂದು ತೀರ್ಮಾನ ರಾಜಕೀಯ ತೀರ್ಮಾನ ತೆಗೆದುಕೊಳ್ಬೇಕಂದ್ರೂ ಒಂದಿಷ್ಟು ಬಲ ಜೆಡಿಎಸ್ಗೂ ಕೂಡ ಇರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ಅವರು ಟಿಕೆಟ್ ಸಿಗುವ ಒಂದು ನಿರೀಕ್ಷೆಯಲ್ಲೂ ಕೂಡ ಇದ್ರು. ಆದ್ರೆ ಈ ಒಂದು ನಿರೀಕ್ಷೆ ಇದೀಗ ಹುಸಿಯಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಅವರ ಒಂದು ಬೇಸರ, ಅಸಮಾಧಾನ ನಿಜವಾಗ್ಲೂ ಕೂಡ ಮೈತ್ರಿಗೂ ಕೂಡ ಪೆಟ್ಟು ಬೀಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಸ್ಥಳೀಯ ಚುನಾವಣೆಯಲ್ಲೇ ಹೆಚ್ಚಿನದಾಗಿ ಗೊತ್ತಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಚಂದ್ರಕಲಾ. ಈ ಒಂದು ಸ್ಥಳೀಯ ಚುನಾವಣೆಗಳಿಗೆ ಮೈತ್ರಿ ಮಾಡ್ಕೊಳ್ತಾರ ಅಥವಾ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರ ಅಂತೇಳಿ. ಸೊ ಇನ್ ಕೇಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಮುಂದಿನ 2028 ಚುನಾವಣೆಗೂ ಕೂಡ ಮೈತ್ರಿ ಎಫೆಕ್ಟ್ ಸಾಕಷ್ಟು ತಟ್ಟುವ ಸಾಧ್ಯತೆಗಳು ಕೂಡ ಇರುವಂತದ್ದು ಚಂದ್ರಕಲಾ. ಥ್ಯಾಂಕ್ ಯು ರೇಣುಕಾ ವೆಂಕಟೇಶ್, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್